ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಭಾರತೀಯ ಸಂವಿಧಾನದ 122ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಡಸ್ ಆರ್ಟಿಕಲ್ 122 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಂತ ಕೇಳಕತ್ತಾರ ಅವರು. ಆನ್ಸರ್ ರಾಷ್ಟ್ರಪತಿಯವರ ಅಧಿಕಾರಗಳೇನು ಅಂತ ಕೇಳ್ತಾರೆ. ಇಲ್ಲ, ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಹೇಳೋದ ವಿಧಿ ಬೇರೆ. ಸಂಸತ್ತಿನ ಕಲಾಪಗಳನ್ನ ವಿಚಾರಣೆ ನಡೆಸದಂತೆ ನ್ಯಾಯಾಲಯಗಳಿಗೆ ನಿರ್ಬಂಧ ಹೇರ್ತೈತೇನ ಅಂತ ಕೇಳಿದ್ರೆ ಏನಂತ ನಮಗೆ ಗೊತ್ತಿಲ್ಲ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳ ಬಗ್ಗೆ ಹೇಳ್ತೈತೇನಂತ ಕೇಳಿದ್ರೆ ಅದು ಗೊತ್ತಿಲ್ಲ. ಸಂಸತ್ತಿನ ಜಂಟಿ ಅಧಿವೇಶನದ ಬಗ್ಗೆ ಹೇಳ್ತೈತೇನಂತ ಕೇಳಿದ್ರೆ ಅದು ಆರ್ಟಿಕಲ್ 108 ಜಂಟಿ ಅಧಿವೇಶನದ ಬಗ್ಗೆ ಹೇಳೋದು. ಈಗ ಎ ಮತ್ತು ಡಿ ಆನ್ಸರ್ ಅಲ್ಲ ಅಂತೇಳಿ ನಮಗೆ ಗೊತ್ತಾಯ್ತು. ಇನ್ನು ಉಳಿದಿದ್ದು ಯಾವುದು ಅಂತಂದ್ರೆ ಬಿ ಮತ್ತು ಸಿ ಗಳಲ್ಲಿ ಯಾವ್ದು ಆನ್ಸರ್ ಸರಿ ಅನ್ನೋದನ್ನ ಚೆಕ್ ಮಾಡಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆರ್ಟಿಕಲ್ 122ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನ್ ಅನ್ನೋದು ವಿಶೇಷ ಅನ್ನೋದು ನಮಗೆ ಗೊತ್ತಾಗೈತಿ. ನಾವು ಹಿಂದಿನ ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ಆರ್ಟಿಕಲ್ 121 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಏನ್ ಹೇಳತ್ತಿತ್ತು ಆರ್ಟಿಕಲ್ 121 ಅಂತ ಕೇಳಿದ್ರೆ ಏನು ನ್ಯಾಯಾಧೀಶರ ನಡವಳಿಕೆಗಳನ್ನ ಯಾವ ನ್ಯಾಯಾಧೀಶರದ್ದು? ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, ಸಬಾರ್ಡಿನೇಟ್ ಕೊಡ್ಸೋದಲ್ಲ, ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಲ್ಲ, JMFC ಜಡ್ಜ್ ಇದ್ದಲ್ಲ. ಯಾವ ಜಡ್ಜಸ್ಗಳದ್ದು? ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಕಾರ್ಯಕಲಾಪಗಳನ್ನ, ಕಾರ್ಯವೈಖರಿಯನ್ನ ನೀವು ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಷನ್ ಮಾಡಕ್ ಬರೋದಿಲ್ಲ ಅಂತ ಅವ್ರು ಹೇಳಿದ್ರು. ಹೌದಾ? ಈಗ ಆರ್ಟಿಕಲ್ 122 ಅದ್ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಈ ಆರ್ಟಿಕಲ್ 122 ಮತ್ತು ಆರ್ಟಿಕಲ್ 121 ಏನ್ ಮಾಡ್ತಾವು ಅಂತಂದ್ರೆ ಲೆಜಿಸ್ಲೇಟಿವ್ ಮತ್ತು ಜುಡಿಷಿಯರಿ ಇವೆರಡರ ನಡುವರ್ಕ ಒಂದು ಲೈನ್ ಅನ್ನ ಎಳಿತೈತಿ. ಬಾರ್ಡರ್ ಅನ್ನ ಫಿಕ್ಸ್ ಮಾಡ್ತೈತಿ. ಯಾವ್ದ್ರ ನಡುವರ್ಕ? ನ್ಯಾಯಾಂಗ ಮತ್ತು ಶಾಸಕಾಂಗದ ನಡುವೆ ಒಂದು ಗೆರೆಯನ್ನ ಎಳಿತೈತಿ. ಆ ಗೆರೆ ದಾಟಿ ನೀನು ಬರಂಗಿಲ್ಲ, ಈ ಗೆರೆ ದಾಟಿ ನಾನು ಬರಂಗಿಲ್ಲ ಅಂತ ಹೇಳಿ ಹೇಳಕತ್ತಾವು. ಅವು ಏನ್ ಹೇಳ್ತೈತಿ ಅನ್ನೋದನ್ನ ಕ್ಲಿಯರ್ ಆಗಿ ಆರ್ಟಿಕಲ್ 122 ನೋಡಿದಾಗ ನಮಗೆ ಅರ್ಥ ಆಗ್ತೈತಿ. ಯಾಕಂದ್ರೆ ಆರ್ಟಿಕಲ್ 120 ಈ ಹಿಂದೆ ನಾವು ಹಿಂದಿನ ವಿಡಿಯೋದಲ್ಲಿ ಕಲಿತೀವಿ. ಈಗ ಕಲಿಬೇಕಾಗಿರೋದು ಆರ್ಟಿಕಲ್ 122. ಇದು ವಿಶೇಷವಾಗಿರ್ತಕ್ಕಂಥ ವಿಷಯ, ಪ್ರತಿ ಎಕ್ಸಾಮ್ ನೊಳಗೂ ಬರ್ತಕ್ಕಂಥದ್ದು. ಅದೇನ್ ಹೇಳ್ತೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪೂರ್ತಿ ವಿಡಿಯೋ ನೋಡ್ರಿ, ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ. ಸರಿ, ಈಗ ಆರ್ಟಿಕಲ್ 122 ಬಗ್ಗೆ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳ್ತಾರೆ? ಕೋರ್ಟ್ಸ್ ನಾಟ್ ಟು ಇನ್ಕ್ವೈರ್ ಇನ್ ಟು ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ನ ಪ್ರೊಸೀಡಿಂಗ್ಸ್ ಗಳ ಬಗ್ಗೆ, ಕಾರ್ಯವೈಖರಿಗಳ ಬಗ್ಗೆ ಯಾರು ಎನ್ಕ್ವೈರಿ ಮಾಡಂಗಿಲ್ಲ, ವಿಚಾರಣೆ ಮಾಡಂಗಿಲ್ಲ ಅಂತ ಕೇಳಿದ್ರೆ ಕೋರ್ಟ್ಸ್. ಅದ್ರಾಗೂ ವಿಶೇಷವಾಗಿ ಹೈಕೋರ್ಟ್ಸ್ ಮತ್ತು ಸುಪ್ರೀಂ ಕೋರ್ಟ್ ಗಳ ಬಗ್ಗೆ ಮಾತ್ರ ಹೇಳಕತ್ತಿಲ್ಲ. ಅವ್ರು ಮಾತ್ರ ವಿಚಾರಣೆ ಮಾಡುವಂಗಿಲ್ಲ. ದೇ ಕೆನಾಟ್ ಇಂಟರ್ವೇನ್ ಇನ್ ಟು ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್. ಅವರು ಇಂಟರ್ವೇನ್ ಮಾಡಕ್ಕೆ ಬರೋದಿಲ್ಲ. ಆರ್ಟಿಕಲ್ 121 ಏನ್ ಹೇಳ್ತಿತ್ತು? ಕೋರ್ಟ್ ನಲ್ಲಿರ್ತಕ್ಕಂಥ ಜಡ್ಜ್ಗಳ ಬಗ್ಗೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗಳ ಜಡ್ಜ್ಗಳ ಕಾರ್ಯವೈಖರಿಗಳ ಬಗ್ಗೆ ಚರ್ಚೆ ಮಾಡುವಂಗಿಲ್ಲ ಅಂತ ಆರ್ಟಿಕಲ್ 121 ಹೇಳ್ತಿತ್ತು. ಈಗ ಆರ್ಟಿಕಲ್ 122 ಏನ್ ಹೇಳ್ತೈತಿ ಅಂದ್ರೆ ಸಂಸತ್ತಿನಲ್ಲಿ ಏನಾರ ಮಾತಾಡಕತ್ತಿದ್ರು, ಪ್ರೊಸೀಡಿಂಗ್ಸ್ ನಡೆದಿತ್ತು, ಆ ಪ್ರೊಸೀಡಿಂಗ್ಸ್ ಗಳ ಬಗ್ಗೆ ನೀವು ವಿಚಾರಣೆ ಮಾಡುವಂತಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೇಳಾಕತೈತಿ. ಅಂದ್ರೆ ಇಲ್ಲಿ ಸೆಪರೇಷನ್ ಆಫ್ ಪವರ್ ಬಗ್ಗೆ ಹೇಳಾಕತೈತಿ. ಸೆಪರೇಷನ್ ಆಫ್ ಪವರ್, ಅಧಿಕಾರಗಳ ವಿಭಜನೆ. ನಿನ್ನ ಜುರಿಡಿಕ್ಷನ್ ಬಿಟ್ಟು ನಿನ್ನ ಜುರಿಡಿಕ್ಷನ್ ಒಳಗೆ ನಾ ಕೈ ಹಾಕೋದಿಲ್ಲ, ನನ್ನ ಜುರಿಡಿಕ್ಷನ್ ಒಳಗೆ ನೀ ಕೈ ಹಾಕೋದಿಲ್ಲ. ಈ ಹಳೆ ಪಿಕ್ಚರ್ನಾಗ ರೌಡಿಗಳು ಏರಿಯಾಗಳನ್ನ ಭಾಗ ಮಾಡ್ಕೊಂಡಿರ್ತಾರಲ್ಲ ಹಂಗ. ಇಲ್ಲ, ಇಲ್ಲಿ ಅಂದ್ರೆ ಇಬ್ರು ರೌಡಿ ಅಂತ ಕರೆಯಕತ್ತಿಲ್ಲ. ದಟ್ ಈಸ್ ಸೆಪರೇಷನ್ ಆಫ್ ಪವರ್. ಇಟ್ ಈಸ್ ದಿ ಬ್ಯೂಟಿ ಆಫ್ ದಿ ಡೆಮೋಕ್ರಸಿ. ಡೆಮೋಕ್ರಸಿ ಇದೊಂದು ವಿಶೇಷತೆ. ಹೌದಾ? ಇದು ನಮಗೆ ಗೊತ್ತಿರಬೇಕು. ಅಧಿಕಾರಗಳ ಹಂಚಿಕೆ ಯಾರ ನಡುವೆ? ಒಂದು ನ್ಯಾಯಾಂಗದ ನಡುವೆ, ಇನ್ನೊಂದು ಶಾಸಕಾಂಗದ ನಡುವೆ ಅಧಿಕಾರಗಳ ಹಂಚಿಕೆ ಹಿಂಗಿರ್ತೈತಿ. ಅಂದ್ರೆ ಅವ್ರದ್ದು ಇವ್ರು ಚರ್ಚೆ ಮಾಡುವಂಗಿಲ್ಲ, ಅವ್ರು ಚರ್ಚೆ ಮಾಡುವಂಗಿಲ್ಲ. ಟೋಟಲ್ ಆಗಿ ಏನ್ ಹೇಳಕತೈತಿ ಅನ್ನೋದನ್ನ ನೋಡೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 122 ಉಪಬಂಧ 1 ಅಂತ ಹೇಳಿ ನೋಡಿದ್ರೆ, ದ ವ್ಯಾಲಿಡಿಟಿ ಆಫ್ ಎನಿ ಪ್ರೊಸೀಡಿಂಗ್ಸ್ ಇನ್ ಪಾರ್ಲಿಮೆಂಟ್ ಶಾಲ್ ನಾಟ್ ಬಿ ಕಾಲ್ಡ್ ಇನ್ ಕ್ವಶನ್ ಆನ್ ದಿ ಗ್ರೌಂಡ್ ಆಫ್ ಎನಿ ಅಲಿಜ್ಡ್ ಇರ್ರೆಗ್ಯುಲಾರಿಟಿ ಆಫ್ ದಿ ಪ್ರೊಸೀಜರ್. ಏನು? ಯಾವುದೇ ನ್ಯಾಯಾಲಯದಲ್ಲಿ ಏನು ಕ್ವಶನ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ಎನಿ ಪ್ರೊಸೀಡಿಂಗ್ಸ್, ಯಾವುದೇ ಕಾರ್ಯವೈಖರಿಗಳನ್ನ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಎಲ್ಲಿದ್ದು? ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿನ ಕಾರ್ಯವೈಖರಿ, ಸಂಸತ್ತಿನ ಸದನಗಳ ಕಾರ್ಯವೈಖರಿಗಳನ್ನ ಪ್ರಶ್ನೆ ಮಾಡಲು ಬರುವುದಿಲ್ಲ. ಯಾವ ಆಧಾರದ ಮೇಲೆ? ಕೇವಲ ಗ್ರೌಂಡ್ ಏನು? ಕೇವಲ ಇರ್ರೆಗ್ಯುಲಾರಿಟಿ ಇನ್ ಪ್ರೊಸೀಡಿಂಗ್ಸ್. ಇರ್ರೆಗ್ಯುಲಾರಿಟಿ, ಕಾರ್ಯವೈಖರಿಯನ್ನ ಮಾಡುವ ಪದ್ಧತಿಯನ್ನ ಮಿಸ್ ಮಾಡ್ಯಾರು ಅನ್ನುವ ಆಧಾರದ ಮೇಲೆ ನೀವು ಏನ್ ಮಾಡಕ್ ಬರೋದಿಲ್ಲ? ಕ್ವಶನ್ ಮಾಡಕ್ ಬರೋದಿಲ್ಲ. ಎಲ್ಲಿ? ನ್ಯಾಯಾಲಯಗಳಲ್ಲಿ. ಎಷ್ಟು ಚಂದ ಐತಿ ನೋಡಿ. ಕೇವಲ ಕಾರ್ಯವೈಖರಿಯಲ್ಲಿ ಇರ್ರೆಗ್ಯುಲಾರಿಟಿ ಉಂಟಾಗಿತ್ತು ಅಂತಂದ್ರೆ, ಕೇವಲ ಕಾರ್ಯವೈಖರಿಯ ಬಗ್ಗೆ, ಬೇರೆ ಎಲ್ಲಿ ಇಲ್ಲ. ಯು ಕ್ಯಾನ್ ಕ್ವಶನ್ ಆನ್ ಅದರ್ ಗ್ರೌಂಡ್ಸ್ ಅಂತ ಹೇಳಕತೈತಿ. ಆರ್ಟಿಕಲ್ 122 ಕೇವಲ ಒಂದು ಕಂಡೀಷನ್ ಮೇಲೆ ನೀವು ಏನ್ ಮಾಡಕ್ ಬರೋದಿಲ್ಲ? ಸಂಸತ್ತಿನಲ್ಲಿ, ಸಾರಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸಂಸತ್ತಿನ ಕಾರ್ಯಕಲಾಪಗಳನ್ನ ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಅದರ್ ಗ್ರೌಂಡ್ ಗಳ ಮೇಲೆ ನೀವು ಕ್ವಶನ್ ಮಾಡಬಹುದು. ಫುಲ್ ಕ್ಲಿಯರ್ ಕೊಡತೈತಿ. ಏನು? ಶಾಲ್ ನಾಟ್ ಬಿ ಕಾಲ್ಡ್ ಇನ್ ಕ್ವಶನ್ ಆನ್ ದಿ ಗ್ರೌಂಡ್ ಆಫ್ ಎನಿ ಅಲಿಜ್ಡ್ ಇರ್ರೆಗ್ಯುಲಾರಿಟಿ.
ದೇರ್ ಇಸ್ ಅನ್ ವರ್ಡ್ ಈಸ್ ಇರ್ರೆಗ್ಯುಲಾರಿಟಿ ಆಫ್ ಪ್ರೊಸೀಜರ್. ಕಾರ್ಯವೈಖರಿಗಳನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅಂದ್ರೆ ಈ ಸಮಯಕ್ಕೆ ನೀನು ಕ್ವಶನ್ ಅವರನ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು, ಈ ಸಮಯಕ್ಕೆ ನೀವು ಇಂತಹ ಬಿಲ್ಗಳನ್ನ ಏನೋ ಡಿಸ್ಕಷನ್ ಮಾಡಬೇಕಾಗಿತ್ತು, ಇಂತಹ ಸಮಯಕ್ಕೆ ನೀವು ಇಂತಹ ಮೋಷನ್ ಅನ್ನ ಮೂವ್ ಮಾಡಬೇಕಾಗಿತ್ತು ಅನ್ನೋ ಒಂದು ಆಧಾರದ ಮೇಲೆ ಏನಾದ್ರೂ ನೀವು ಕ್ವಶನ್ ಮಾಡ್ತಿದ್ರಿ ಅಂತಂದ್ರೆ ಅದು ಕೋರ್ಟ್ ನಲ್ಲಿ ನಿಲ್ಲಂಗಿಲ್ಲ. ಯು ಕ್ಯಾನ್ ನಾಟ್ ಕ್ವಶನ್ ಆನ್ ದಿ ಗ್ರೌಂಡ್ ಆಫ್ ದಿ ಇರ್ರೆಗ್ಯುಲಾರಿಟಿ ಆಫ್ ಪ್ರೊಸೀಜರ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ನ ಕಾರ್ಯವೈಖರಿ ಸರಿಯಾಗಿ ನಡೆದಿಲ್ಲ, ಕಾರ್ಯದ ನಡಾವಳಿಗಳು ಸರಿಯಾಗಿ ನಡೆದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಕ್ವಶನ್ ಮಾಡಕ್ ಬರೋದಿಲ್ಲ ಅಂತ ಹೇಳಕತ್ತಿ. ಅಂದ್ರೆ ಈಗ ಒಂದು ಸ್ಕೂಲ್ ಐತಿ ಅಂತಂದ್ರೊಳಕ್ ಅದ್ರಾಗ 1ನೇಂತೆ 2ನೇಂತೆ 3ನೇಂತೆ 4ನೇಂತೆ 5ನೇಂತೆ ಹಿಂಗ ಅಪ್ ಟು 10ನೇಂತೆ ತನಕ ಏನು ಸ್ಕೂಲ್ ಕ್ಲಾಸ್ಗಳದಾವು ಅಂತ ಅನ್ಕೊಳ್ಳೋಣ. ಈ ಕ್ಲಾಸ್ಗಳಿಗೆ ಮಾಸ್ತರ್ಗಳು ಇರ್ತಾರೆ. ಮಾಸ್ತರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ನೇ ಪೀರಿಯಡ್ ಸೈನ್ಸ್ ತಗೋಬೇಕು, 2ನೇ ಪೀರಿಯಡ್ ಮ್ಯಾಥ್ಸ್ ತಗೋಬೇಕು, 3ನೇ ಪೀರಿಯಡ್ ಹಿಂದಿ ತಗೋಬೇಕು, 4ನೇ ಪೀರಿಯಡ್ ಇಂಗ್ಲಿಷ್ ತಗೋಬೇಕು, 5ನೇ ಪೀರಿಯಡ್ SS ತಗೋಬೇಕು, 6ನೇ ಪೀರಿಯಡ್ PT ಬಿಡಬೇಕು. ಹಿಂಗೆಲ್ಲ ಏನೋ ಪೀರಿಯಡ್ಸ್ ಗಳನ್ನ ಅಲೋಟ್ ಮಾಡಿರ್ತಾರೆ ಪ್ರತಿಯೊಂದು ಕ್ಲಾಸ್ಗಳಿಗೆ. ಹೌದಾ? ಪ್ರತಿಯೊಂದು ಕ್ಲಾಸ್ಗಳಿಗೆ ಪೀರಿಯಡ್ಸ್ ಗಳನ್ನ ಅಲೋಟ್ ಮಾಡಿರ್ತಾರೆ. ಆವಾಗ ಸರ್ ಇವತ್ತು ಮುಂಜಾನೆ ನಮಗೆ ಸೈನ್ಸ್ ಇತ್ತು, ನೀವು ಮ್ಯಾಥ್ಸ್ ಯಾಕೆ ತಗೊಂಡಿರಿ ಅಂತ ಹೇಳಿ ಕೇಳಂಗಿಲ್ಲ. ಈ ಆಧಾರದ ಮೇಲೆ ನೀವು ಪ್ರಿನ್ಸಿಪಲ್ ಅನ್ನು ಕ್ವಶನ್ ಮಾಡಂಗಿಲ್ಲ. ಆದ್ರೆ ಸರ್ ಇವತ್ತಿಷ್ಟು ಕ್ಲಾಸ್ಗಳಿದ್ದು ಆದ್ರೆ ಏನ್ ಮಾಡಿಲ್ಲ, ಯಾವ ಕ್ಲಾಸನ್ನು ತಗೊಂಡಿಲ್ಲ, ಹೀಗಾಗಿ ನಮಗೆ ಅನ್ಯಾಯ ಆಗೈತಿ ಅಂತೇಳಿ ನೀವು ಹೋಗಬಹುದು. ಏನು ಯಾವ ಕ್ಲಾಸ್ ಅನ್ನು ತಗೊಂಡಿಲ್ಲ, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಆಧಾರದ ಮೇಲೆ ನೀವು ಕ್ವಶನ್ ಮಾಡಬಹುದು ಯಾರನ್ನ, ಪ್ರಿನ್ಸಿಪಲ್ ಅನ್ನ. ಆದ್ರೆ ಸರ್ ಮ್ಯಾಥ್ಸ್ ಇದ್ದ ಜಾಗದಾಗ ಸೈನ್ಸ್ ತಗೊಂಡಾರೆ, ಸೈನ್ಸ್ ಇದ್ದ ಜಾಗದಾಗ ಹಿಂದಿ ತಗೊಂಡಾರೆ, ಹಿಂದಿ ಇದ್ದ ಜಾಗದಾಗ PT ತಗೊಂಡಾರೆ, PT ಇದ್ದ ಜಾಗದಾಗ SS ತಗೊಂಡಾರ. ಈ ಆಧಾರದ ಮೇಲೆ ನೀವ್ ಏನ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ಪ್ರಿನ್ಸಿಪಲ್ ಅನ್ನು ಕ್ವಶನ್ ಮಾಡಕ್ ಬರಂಗಿಲ್ಲ. ಅವೇನ್ ಹೇಳ್ತಾನೆ ಅಂತಂದ್ರೆ, ಯಮಣಿ ನಿನಗ ಏನ್ ಆಗ್ಬೇಕಾಗಿತ್ತು, ಕ್ಲಾಸ್ಗಳು ನಡಿಬೇಕಾಗಿತ್ತು, ನಡೆದಾವೋ ಇಲ್ಲೋ ಅಷ್ಟೇ ಕೇಳ್ತಾರ ಅವ್ರು. ಹೌದಾ? ಅದನ್ನ ಹೇಳಕತ್ತೈತಿ ಆರ್ಟಿಕಲ್ 122 ಉಪಬಂಧ 1 ಏನ್ ಹೇಳಕತ್ತೈತಿ ಅಂತಂದ್ರೆ ಇರ್ರೆಗ್ಯುಲಾರಿಟಿ ಬಗ್ಗೆ ಕ್ವಶನ್ ಮಾಡುವಂಗಿಲ್ಲ. ನಿಂದ ಏನಾದ್ರೂ ಕ್ವಶನ್ ಬೇರೆ ಇತ್ತು ಅಂತಂದ್ರೆ, ಬೇರೆ ಗ್ರೌಂಡ್ ನ ಆಧಾರದ ಮೇಲೆ ಇತ್ತು ಅಂತಂದ್ರೆ ಅದರ ಮೇಲೆ ನೀನ್ ಕ್ವಶನ್ ಮಾಡು. ಆದ್ರೆ ಇರ್ರೆಗ್ಯುಲಾರಿಟಿ ಆಫ್ ದಿ ಪ್ರೊಸೀಜರ್ ಇನ್ ಅ ಪಾರ್ಲಿಮೆಂಟ್, ದಿಸ್ ಇಸ್ ನಾಟ್ ಅ ಗ್ರೌಂಡ್ ಫಾರ್ ಅಪೀಲ್ ಇನ್ ಕೋರ್ಟ್ ಅಂತ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರವನ್ನು ಒದಗಿಸೋದಿಲ್ಲ. ನಿಮಗೆ ಗೊತ್ತಿರಬೇಕು, ಆರ್ಟಿಕಲ್ 370 ರದ್ದತಿಯನ್ನ ಮಾಡಿದ್ರು. ಆರ್ಟಿಕಲ್ 370 ರದ್ದು ಮಾಡಿದಾಗ ಪ್ರೊಸೀಡಿಂಗ್ಸ್ ಸರಿಯಾಗಿ ನಡೆದಿಲ್ಲ ಅಂತ ಹೊರಗೆಲ್ಲ ಮೀಡಿಯಾದೊಳಗೆ ಹೇಳಿದ್ರು. ಏನೋ ನಮಗೆ ಚರ್ಚೆ ಮಾಡಕ್ ಅವಕಾಶನೇ ಕೊಟ್ಟಿಲ್ಲ, ಆಮೇಲೆ ಇದ್ರ ಮೇಲೆ ಇನ್ನೂ ಚರ್ಚೆ ಆಗಬೇಕಾಗಿತ್ತು. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಆದ್ರೆ 370 ಕ್ವಶನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ. ಯಾವ ಆಧಾರದ ಮೇಲೆ? ಸರ್ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಕ್ವಶನ್ ಮಾಡಿದ್ರೆ, ಸರ್ ಇದ್ರ ಮೇಲೆ ಇನ್ನೂ ಚರ್ಚೆ ಆಗಬೇಕಾಗಿತ್ತು, ನಾವ್ ಯಾರು ಭಾಗವಹಿಸಿಲ್ಲ, ನಮಗೆ ಮಾತಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತೇಳಿ ಕ್ವಶನ್ ಮಾಡಿದ್ರ? ಇಲ್ಲ. ಸರ್ ಇದು ಜಮ್ಮು ಕಾಶ್ಮೀರದ ಜನರ ಅಸ್ಮಿತೆಯನ್ನ ಕಡೆಗಣಿಸ್ತೈತಿ, ಅದಕ್ಕಾಗಿ ಇದನ್ನ ರದ್ದು ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ನಾಗ ಕ್ವಶನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ಪೆಟಿಷನ್ ಅನ್ನ ರದ್ದು ಮಾಡಿದ್ರು. ಇಲ್ಲ 370 ರದ್ದು ಮಾಡಿರೋದು ಕರೆಕ್ಟ್ ಐತಿ ಅಂತ ಹೇಳಿ ಅವರು ಜಜ್ಮೆಂಟ್ ಬರೆದ್ರು. ಆ ಮಾತು ಬೇರೆ. ಬಟ್ ಅಪೀಲ್ ಮಾಡಿರೋದು ಆನ್ ದಿ ಗ್ರೌಂಡ್ ಏನು, ಜಮ್ಮು ಮತ್ತು ಕಾಶ್ಮೀರದ ಜನತೆ ಅಸ್ಮಿತೆಯನ್ನ ಕಡೆಗಣಿಸ್ತೈತಿ ಅನ್ನೋ ಒಂದು ಆಧಾರದ ಮೇಲೆ ಅದನ್ನ ಕ್ವಶನ್ ಮಾಡಿದ್ರು. ಆದ್ರೆ ಸರ್ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ಸರ್ ನಾವ್ ಇನ್ನೂ ಚರ್ಚೆ ಮಾಡಬೇಕಾಗಿತ್ತು, ನಾನು ಓಟೆ ಹಾಕಿಲ್ಲ, ಈ ರೀತಿಯಾಗಿರ್ತಕ್ಕಂಥ ವಿಷಯಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ. ಅದು ನಮಗೆ ಗೊತ್ತಿರಬೇಕು. ಈಗ ತ್ರಿಬಲ್ ತಲಾಕ್ ರದ್ದು ಮಾಡ್ಯಾರ. ತ್ರಿಬಲ್ ತಲಾಕ್ ರದ್ದು ಮಾಡಿರೋದು ಅವರು ಕ್ವಶನ್ ಮಾಡ್ಯಾರ. ವಾಟ್ ಈಸ್ ದಿ ಗ್ರೌಂಡ್ ತ್ರಿಬಲ್ ತಲಾಕ್? ಸರ್ ನಾನು ಚರ್ಚೆನೆ ಮಾಡಿಲ್ಲ, ಮುಸ್ಲಿಮರು ಯಾರು ಚರ್ಚೆಗೆ ಭಾಗವಹಿಸಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಗ್ರೌಂಡ್ ಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಿದಾರೇನೋ? ಇಲ್ಲ. ಯಾವ ಗ್ರೌಂಡ್ ಮೇಲೆ ಮಾಡಿದ್ದಾರೆ? ಸರ್ ಇದು ನಮ್ಮ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಮಾಡ್ತೈತಿ ಅನ್ನೋದ ಆಧಾರದ ಮೇಲೆ ಕ್ವಶನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಗೊತ್ತಿರಬೇಕು, ಪ್ರೊಸೀಜರ್ ಗಳ ಬಗ್ಗೆ ನೀವು ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ವೈಲೇಷನ್ ಆಫ್ ದಿ ರೈಟ್ಸ್ ಏನಾದ್ರೂ ಇತ್ತು ಅಂತಂದ್ರೆ, ಹಕ್ಕುಗಳ ಉಲ್ಲಂಘನೆ ಅಥವಾ ಸಂವಿಧಾನದ ಉಲ್ಲಂಘನೆ ಏನಾದ್ರೂ ಮಾಡಿದ್ವು ಅಂತಂದ್ರೆ ಅದರ ಆಧಾರದ ಮೇಲೆ ನೀನು ಕ್ವಶನ್ ಮಾಡಬಹುದು ಅಂತ. ಅಂದ್ರೆ ಕಂಡೀಷನ್ ಇಷ್ಟೇ, ಇರ್ರೆಗ್ಯುಲಾರಿಟಿ ಆಫ್ ದಿ ಪ್ರೊಸೀಜರ್ ಆಧಾರದ ಮೇಲೆ ನೀನು ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇತ್ತು ಅಂತಂದ್ರೆ ನೀನು ಕ್ವಶನ್ ಮಾಡಬಹುದು ಅಂತ. ದೇರ್ ಇಸ್ ಅನ್ restriction to the court to cannot inquiry in irregularity of the procedure, but it permits the court to the unconstitutional laws or violation of the rights can be reviewed in the court. That is called judicial review ಅಂತ ಕರಿತೀವಿ. ನ್ಯಾಯಾಂಗದ ವಿಮರ್ಶೆ ಇದ್ದೇ ಇದೆ, ನ್ಯಾಯಾಂಗದ ವಿಮರ್ಶೆ ಇದ್ದೇ ಇದೆ, ಅದು ನಮಗೆ ಗೊತ್ತಿರಬೇಕು. ಆದ್ರೆ ಇರ್ರೆಗ್ಯುಲಾರಿಟಿ ಆಫ್ ಪ್ರೊಸೀಜರ್ ನ ಮೇಲೆ ಇಲ್ಲ ಸಂವಿಧಾನದ ಉಲ್ಲಂಘನೆ ಆಗಿರಬೇಕು, ಇಲ್ಲ ಹಕ್ಕುಗಳ ಉಲ್ಲಂಘನೆ ಆಗಿರಬೇಕು ಅಷ್ಟೇ. ಅದು ನಮಗೆ ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 122 ಉಪಬಂಧ 2 ಏನ್ ಹೇಳ್ತೈತಿ ಅಂತ ನೋಡೋಣ. 2 ಏನ್ ಹೇಳ್ತೈತಿ? ಇನ್ಕತನ ಏನ್ ಮಾಡಿತು? ಪಾರ್ಲಿಮೆಂಟ್ ಬಗ್ಗೆ ಹೇಳ್ತು. ಪಾರ್ಲಿಮೆಂಟ್ ಇಲ್ಲ, ಸುಪ್ರೀಂ ಕೋರ್ಟ್ ಏನ್ ಮಾಡಂಗಿಲ್ಲ, ಪಾರ್ಲಿಮೆಂಟ್ ನ ಪ್ರೊಸೀಜರ್ ಗಳ ಬಗ್ಗೆ ಡಿಸ್ಕಷನ್ ಮಾಡಂಗಿಲ್ಲ. ಇಂಟರ್ನಲ್ ಲಾ ಗಳ ಬಗ್ಗೆ ನೀವು ಡಿಸ್ಕಷನ್ ಮಾಡಂಗಿಲ್ಲ. ಎಕ್ಸ್ಟರ್ನಲ್ ಲಾಸ್, ಕಾನ್ಸ್ಟಿಟ್ಯೂಷನಲ್ ಏನಾದ್ರು ವೈಲೇಷನ್ ಮಾಡಿತ್ತು ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ರಿ, ಚರ್ಚೆ ಮಾಡ್ರಿ, ಅಥವಾ ಕೇಸನ್ನ ಫೈಲ್ ಮಾಡ್ರಿ ಅಂತ ಎಲ್ಲನೂ ಆಯ್ತು. ಈಗ ಪಾರ್ಲಿಮೆಂಟ್ ನ ಸದನಗಳನ್ನು ನಡೆಸುವ ಅಧಿಕಾರಿಗಳ ಬಗ್ಗೆ ಕ್ವಶನ್ ಮಾಡಂಗಿಲ್ಲ. ಸದನದ ಅಧಿಕಾರಿಗಳ ನಡತೆಯನ್ನ ಕ್ವಶನ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ಏನ್ ಮಾಡಿದ್ರು ಅಂತಂದ್ರೆ ಓಂ ಬಿರ್ಲಾ ಅವರು, ಯಾರಿವ್ರ? ಓಂ ಬಿರ್ಲಾ ಯಾರಪ್ಪ ಅಂತಂದ್ರ ಲೋಕಸಭೆಯ ಸ್ಪೀಕರ್ ಇವರು.
ಲೋಕಸಭಾ ಸ್ಪೀಕರು ಇವ್ರು ಏನ್ ಮಾಡಿದ್ರು ಅಂತಂದ್ರ ಆ ಕೆಲವೊಂದಿಷ್ಟು ಸಂಸದರನ್ನ ಸೆಷನ್ಗೆ ಸೆಷನ್ನಿಂದ ಅಮಾನತ್ ಮಾಡಿದ್ರು. ಅದ್ರಾಗ TMC ಸಂಸದರಿದ್ರು, ಬಿಜೆಪಿ ಕಾಂಗ್ರೆಸ್ನ ಸಂಸದರಿದ್ರು, SP ಸಂಸದರಿದ್ರು ಇದ್ರು. ಹೌದಾ, ಅಮಾನತ್ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು ಅಂತಂದ್ರೆ ಅವರು ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರು. ಆರ್ಟಿಕಲ್ 118 ಅಡಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆಯಾ ಸದನಗಳು ತನ್ನ ರೂಲ್ಸ್ ಆಫ್ ಪ್ರೊಸೀಜರ್ ಗಳನ್ನ ತಾನೇ ತಯಾರಿಸಿಕೊಳ್ಳುವ ಅಥವಾ ನಿರ್ಮಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿವೆ. ಅದರ ಪ್ರಕಾರ ರೂಲ್ಸ್ ಆಫ್ ಪ್ರೊಸೀಜರ್ ಅನ್ನ ಅವರು ರೆಡಿ ಮಾಡ್ಕೊಂಡ್ರು. ರೂಲ್ಸ್ ಆಫ್ ಪ್ರೊಸೀಜರ್ ನಲ್ಲಿ ಯಾರು ಅತಿ ಹೆಚ್ಚು ದೇಣಿಗೆ ಮಾಡ್ತಾರೆ ಅವ್ರನ್ನೆಲ್ಲ ಹೊರಗಾಕ್ರಿ, ಅಮಾನತ್ ಮಾಡ್ರಿ ಅಂತ ಹೇಳಿ ಹೇಳ್ತೈತೆ. ಹೌದಾ, ಆ ಪ್ರಕಾರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕೆಲವೊಂದಿಷ್ಟು TMC ಸಂಸದರನ್ನ, SP ಸಂಸದರನ್ನ ಅಮಾನತ್ ಮಾಡಿದ್ರು. ಅಮಾನತ್ ಮಾಡಿದ್ದನ್ನ ಸರ್ ಇವರು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನೆಲ್ಲ ಅಮಾನತು ಮಾಡ್ಯಾರು ಅಂತ ಹೇಳಿ ನೀನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಪೆಟಿಷನ್ ಹಾಕುವಂತಿಲ್ಲ. ಅಂದ್ರೆ ಸೇಫ್ ಗಾರ್ಡ್ಸ್ ಆಫ್ ದಿ ಪಾರ್ಲಿಮೆಂಟರಿ ಪ್ರಿಸೈಡಿಂಗ್ ಆಫೀಸರ್ಗಳ ಬಗ್ಗೆ ಹೇಳಕತ್ತಿದೆ. ಸಂಸದೀಯ ಪೀಠಾಸೀನ ಅಧಿಕಾರಿಗಳ ರಕ್ಷಣೆಯ ಬಗ್ಗೆಯೂ ಕೂಡ ಇದು ಮಾತಾಡ್ತೈತಿ. ಯಾಕಂತಂದ್ರೆ ಅವರು ನಿರ್ಭೀತಿಯಿಂದ ರಕ್ಷಣೆ ಮಾಡಬೇಕು. ಯಾವುದರದ ಸದನಗಳ ರಕ್ಷಣೆ ಮಾಡಬೇಕು. ಪ್ರತಿ ಸಲ ಬರೀ ಬಾವಿಗಿಳಿದು ಗದ್ದಲವನ್ನೇ ಮಾಡಿದ್ರೆ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಯಾವಾಗ? ಹೌದಾ, ಆವಾಗ ರಸ್ಟಿಕೇಟ್ ಮಾಡೋ ಪವರು ಯಾರಿಗಿದೆ? ಪ್ರಿಸೈಡಿಂಗ್ ಆಫೀಸರ್ಗಳಿಗೆ ಇದೆ ಅಂತ ಹೇಳಿ ಆರ್ಟಿಕಲ್ 122 ಉಪಬಂಧ 2 ಹೇಳ್ತೈತಿ. ಅಂದ್ರೆ ಆರ್ಟಿಕಲ್ 122 ಉಪಬಂಧ 1 ಏನ್ ಹೇಳಕತ್ತಿತ್ತು ಅಂದ್ರೆ ಹೋಲ್ ಅಂಡ್ ಸೋಲ್ ಪಾರ್ಲಿಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಕತ್ತಿತ್ತು, ಸೇಫ್ ಗಾರ್ಡ್ ಮಾಡಕತ್ತಿತ್ತು. ಈಗ ಆರ್ಟಿಕಲ್ 122 ಉಪಬಂಧ 2 ಏನ್ ಮಾಡಕತ್ತಿತ್ತು ಅಂದ್ರೆ ಆ ಅಧಿಕಾರಿಗಳು, ಯಾವ ಅಧಿಕಾರಿಗಳು? ಸಂಸತ್ ಸದನದ ಅಧಿಕಾರಿಗಳು ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ನೀವು ಚರ್ಚೆ ಮಾಡುವಂತಿಲ್ಲ, ಕೇಸ್ ಮಾಡಂಗಿಲ್ಲ. ಎಲ್ಲಿ? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಲೋಕಸಭೆ ಸ್ಪೀಕರ್ ಅದಾರ. ಈಗ ಯಾರು? ಓಂ ಬಿರ್ಲಾ ಸಾಹೇಬ್ರು ಲೋಕಸಭೆ ಸ್ಪೀಕರ್ ಅದಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಇವತ್ತು ಯಾವುದೋ ಒಂದು ಇನ್ಫ್ಲೇಷನ್ ಬಗ್ಗೆ ಚರ್ಚೆ ನಡೆಯತೈತಿ. ಏನೋ ಹಣದುಬ್ಬರದ ಬಗ್ಗೆ ಚರ್ಚೆ ನಡೆಯಕತ್ತೈತಿ. ಇದ್ರ ಟೈಮ್ ಫಿಕ್ಸ್ ಆಗಿರ್ತೈತಿ. ಇವತ್ತು ಇಷ್ಟನೇ ತಾರೀಕು ಇಷ್ಟು ಸಮಯಕ್ಕೆ ಇನ್ಫ್ಲೇಷನ್ ಬಗ್ಗೆ ಚರ್ಚೆ ಮಾಡೋದಿದೆ, ಇಷ್ಟು ಸಮಯಕ್ಕೆ ಇವ್ರು ಮಾತಾಡಬೇಕು, ಇಷ್ಟು ಸಮಯಕ್ಕೆ ಇವ್ರು ಮಾತಾಡಬೇಕು ಅಂತ ಹೇಳ್ತೈತಿ. ಆವಾಗ ಏನೋ ಒಂದು ಎಮರ್ಜೆನ್ಸಿ ಬರ್ತೈತಿ, ಅವಾಗ ಇನ್ನೊಂದು ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಸರ್ ಅಲ್ಲೆಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿದೆ, ಅಥವಾ ಉಗ್ರರು ಏನೋ ದಾಳಿ ಮಾಡಿದ್ದಾರೆ, ಅದ್ರ ಬಗ್ಗೆ ಈಗ ಅತಿ ಅವಶ್ಯಕ ಚರ್ಚೆ ಇದೆ, ಅದನ್ನು ನೀವು ಚರ್ಚೆ ಮಾಡಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಒಂದು ಮೋಷನ್ ಅನ್ನ ಮೂವ್ ಮಾಡ್ತಾರೆ, ವಿಶೇಷವಾದ ಮೋಷನ್ ಅನ್ನ ಮೂವ್ ಮಾಡ್ತಾರೆ. ಆವಾಗ ಓಂ ಬಿರ್ಲಾ ಸಾಹೇಬ್ರು ಇದಕ್ಕೆ ಪರ್ಮಿಷನ್ ಕೊಡಬಹುದು. ಇದಕ್ಕೆ ಪರ್ಮಿಷನ್ ಕೊಟ್ಟರು ಅಂತಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ. ಆಮೇಲೆ ಇದನ್ನ ಮುಂದುವರಿಸಿರೋದ್ರೆ ಇದ್ರ ಬಗ್ಗೆ ಕ್ವಶನ್ ಮಾಡೋಂಗಿಲ್ಲ. ಸರ್ ಇಂಥ ಅರ್ಜೆನ್ಸಿ ಮ್ಯಾಟರ್ ಅನ್ನ ಲೋಕಸಭೆ ಸ್ಪೀಕರ್ ಅವರು ಚರ್ಚೆಗೆ ತಗೊಳ್ಳಾರದೇನೆ ಕಾಲಹರಣ ಮಾಡ್ಯಾರು ಅಂತೇಳಿ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಂಗಿಲ್ಲ. ಅಥವಾ ಸರ್ ಇಂಥ ಮೋಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಮೂಲಕ ಆವತ್ತಿನ ಕಾರ್ಯಕಲಾಪಗಳನ್ನ ಹಾಳು ಮಾಡ್ಯಾರು ಅಂತೇಳಿ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಮಾಡಂಗಿಲ್ಲ. ಯು ಕೆನಾಟ್ ಗೋ ಟು ದಿ ಸುಪ್ರೀಂ ಕೋರ್ಟ್ ಆನ್ ದಿ ಬೇಸಿಸ್ ಆಫ್ ದಿ ಡಿಸಿಷನ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್. ಬಟ್ ನೀವು ಸುಪ್ರೀಂ ಕೋರ್ಟ್ಗೆ ಕ್ವಶನ್ ಮಾಡಬಹುದು. ಯಾವಾಗ ಅಂತಂದ್ರ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ವೈಲೇಷನ್ ಆಫ್ ದಿ ರೈಟ್ಸ್. ಇದ್ರ ಬಗ್ಗೆ ಕ್ವಶನ್ ಅರೈಸ್ ಆಗಿತ್ತು ಅಂತಂದ್ರೆ ಅವಾಗ ನೀವು ಏನ್ ಮಾಡಬಹುದು? ಕ್ವಶನ್ ಮಾಡಬಹುದು. ನಿಮಗೆ ಗೊತ್ತಿರಬೇಕು, ಈ ಹಿಂದೆ ಎಲೆಕ್ಷನ್ ಬಾಂಡ್ಗಳು ಅಂತೇಳಿ ಬಿಜೆಪಿ ಸರ್ಕಾರ ಎಲೆಕ್ಷನ್ ಬಾಂಡ್ ಅನ್ನು ಜಾರಿಗೆ ತಗೊಂಡ್ಬಂದಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ಎಲೆಕ್ಷನ್ ಬಾಂಡ್, ಚುನಾವಣಾ ಬಾಂಡ್ಗಳಂತೇಳಿ ಒಂದು ಕಾನೂನು ತಗೊಂಡ್ಬಂದಿತ್ತು. ಅದನ್ನ ಕಾನೂನನ್ನು ತಗೊಂಡ್ಬಂದು RTI ಪರಿವ್ಯೂದಿಂದ ಹೊರಗಿಟ್ಟಿತ್ತು. RTIದ ಪರಿಧಿಯಿಂದ ಅದನ್ನ ಹೊರಗಿಟ್ಟಾಗ ಸುಪ್ರೀಂ ಕೋರ್ಟ್ ದವರು ಹೇಳ್ತಾರೆ ಇದಕ್ಕೇನಂತದ್ದು ಸ್ಪೆಷಲ್ ಪ್ರಾವಿಷನ್. ಯಾಕೆ ಇದನ್ನ ಹೊರಗಿಟ್ಟಿರಿ? ನಾನು ಕೊಟ್ಟಿರ್ತಕ್ಕಂಥ ಚಂದ ಎಷ್ಟೈತಿ ಏನೈತಿ ತಿಳ್ಕೊಳ್ಳೋ ಅಧಿಕಾರ ನನಗೈತಿ. ರಾಜಕೀಯ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನ ತಿಳಿದುಕೊಳ್ಳೋ ಅಧಿಕಾರ ಎಲ್ಲ ನಾಗರಿಕರಿಗೂ ಐತಿ. ಹೀಗಾಗಿ ಇದನ್ನ ನೀವು ಎದರಿಂದ RTI ರೈಟ್ ಟು ಇನ್ಫಾರ್ಮೇಶನ್ ಪರಿಧಿಯಿಂದ ಹೊರಗಿಟ್ಟಿರೋದ್ರಿಂದ, ಮಾಹಿತಿ ಪಡೆದುಕೊಳ್ಳುವ ಅಧಿಕಾರದಿಂದ ಹೊರಗಿಟ್ಟಿರೋದ್ರಿಂದ ಇದು ಸಂವಿಧಾನದ ಉಲ್ಲಂಘನೆ ಆಗ್ಯದ ಅಂತ ಹೇಳಿ ಈ ಕಾನೂನನ್ನ, ಎಲೆಕ್ಷನ್ ಬಾಂಡ್ಗಳಿಗೆ ಸಂಬಂಧಿಸಿರತಕ್ಕಂಥ ಕಾನೂನನ್ನ ರದ್ದು ಮಾಡಿದ್ರು. ಇದು ನಮಗೆ ಗೊತ್ತಿರಬೇಕು. ಆದ್ರೆ ಎಲೆಕ್ಷನ್ ಬಾಂಡ್ಗಳನ್ನ ಜಾರಿಗೆ ತಗೊಂಡ್ಬರುವಾಗ ಪ್ರೊಸೀಜರ್ನ ಉಲ್ಲಂಘನೆ ಆಗೈತಿ ಅಂತ ಹೇಳಿ ಏನ್ ಮಾಡ್ಲಿಲ್ಲ? ಕ್ವಶನ್ ಮಾಡಲಿಲ್ಲ. ಆದ್ರೆ ಎಲೆಕ್ಷನ್ ಬಾಂಡ್ಗಳು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡ್ತೈತಿ ಅನ್ನೋದ್ರ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಿದ್ರು. ಇದು ನಮಗೆ ಗೊತ್ತಿರಬೇಕು. ಏನು ಕೇವಲ ಇರ್ರೆಗ್ಯುಲಾರಿಟಿ ಆಫ್ ಪ್ರೊಸೀಜರ್ನ ಆಧಾರದ ಮೇಲೆ ನೀವು ಸಂಸತ್ತಿನ ಕಾರ್ಯಕಲಾಪಗಳನ್ನ ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಸಂಸತ್ತಿನ ಕಾರ್ಯಕಲಾಪಗಳನ್ನ ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಸಂಸತ್ತು ಪಾಸ್ ಮಾಡಿರ್ತಕ್ಕಂಥ ಕಾನೂನುಗಳು ಸಂವಿಧಾನಾತ್ಮಕವಾಗಿ ಅದಾವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಬಹುದು. ಜುಡಿಷಿಯಲ್ ರಿವ್ಯೂ ಇಸ್ ಅವೈಲೇಬಲ್ when the bill is become an act. ಸರ ಇಂಥದ್ದೊಂದು ಬಿಲ್ ತಗೊಂಡ್ಬರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ತಡ್ರಿ. ಅದನ್ನು ಏನು, ಈಗ ಸಂಸತ್ತು ಒಂದು ಬಿಲ್ ಅನ್ನ ಡ್ರಾಫ್ಟ್ ಮಾಡದ, ಅಂದ್ರೆ ಕರಡನ್ನ ತಯಾರು ಮಾಡದ. ಅದಿನ್ನು ಚರ್ಚೆ ನಡಿಬೇಕು, ಪಾಸ್ ಆಗ್ಬೇಕು. ಹೌದಾ? ಅದಿನ್ನ ದೂರದ ಮಾತೈತಿ. ಕೂಸುಟುಕ್ಕಿಂತ ಮೊದಲು ಕುಲಾಯಿ ಅಂತಾರಲ್ಲ ಹಂಗ.
ಕರಡನ್ನ ತಯಾರು ಮಾಡ್ಯಾರ. ಈ ಕರಡು ಪ್ರತಿ ಆಧಾರದ ಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸರ್ ನೋಡ್ರಿ ಇವರು ಏನ್ ಮಾಡಕತ್ತಾರ ಅಂತಂದ್ರೆ ಸಂಸತ್ತಿನವರು ಇಂಥದೊಂದು ಕಾನೂನು ತಗೊಂಡ್ಬರಲು ಆ ಕಾನೂನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತೈತಿ, ಇಂಥದೊಂದು ಕಾನೂನು ತಗೊಂಡ್ಬರಲು ಹಿಂಗ ಕರಡನ್ನ ತಯಾರು ಮಾಡ್ಯಾರ. ಕರಡ್ ಅಂತಂದ್ರೆ ಡ್ರಾಫ್ಟ್, ಇದನ್ನ ಇಂಗ್ಲಿಷ್ನಾಗ ಓದ್ರಿ, ಕುರುಡು ಅನ್ಕೊಂತ ಓದೋದು ಬೇಡ. ಕುರುಡು ಡ್ರಾಫ್ಟ್, ಕುರುಡು ಅಲ್ಲ, ಇದು ಕರಡು. ಕರಡು ಸಮಿತಿ ಅಧ್ಯಕ್ಷರು B.R. ಅಂಬೇಡ್ಕರ್ ಇದ್ರು, ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಅಂತ. ಕರಡು ಅಂತಂದ್ರೆ ಕಚ್ಚಾ ಬುಕ್ ಅನ್ನ ರೆಡಿ ಮಾಡೋದು, ಆಮೇಲೆ ಡಿಸ್ಕಷನ್ ಆಗಿ ಅದು ಪಕ್ಕಾ ಆಗಿ ಬರ್ತೈತಿ. ರಫ್ ಬುಕ್ ಇದ್ದಂಗ ಅದು. ಆಯ್ತಾ? ಈ ರೀತಿ ಕರಡನ್ನ ತಯಾರು ಮಾಡ್ಯಾರ. ಅದಕ್ಕೆ ಇದನ್ನ ನೀವು ರದ್ದು ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಕ್ವಶನ್ ಮಾಡಕ್ ಬರೋದಿಲ್ಲ. ಯು ಕೆನಾಟ್ ಕ್ವಶನ್ ಆನ್ ದಿ ಬೇಸಿಸ್ ಆಫ್ ದಿ ಡ್ರಾಫ್ಟ್. ನೀವು ಯಾವ ಆಧಾರದ ಮೇಲೆ ಕ್ವಶನ್ ಮಾಡಬಹುದು ಅಂತಂದ್ರೆ, ಈ ಕರಡು ಇದ್ದದ್ದು ಕಾನೂನಾಗಿ ಬದಲಾಗ್ತೈತಿಲ್ಲ, ಯಾವಾಗ ರಾಷ್ಟ್ರಪತಿಯವರ ಸಹಿ ಪಡಿತೈತಿಲ್ಲ ಅದಾಗ ಕಾನೂನು ಆಕೈತಿ. ಕಾನೂನು ಆದ ನಂತರ ಈ ಕಾನೂನು ಸಂವಿಧಾನದ ಉಲ್ಲಂಘನೆ ಮಾಡ್ತೈತಿ ಅನ್ನೋದೊಂದು ಆಧಾರದ ಮೇಲೆ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಬಹುದು, ಹೈಕೋರ್ಟ್ ನಲ್ಲಿ ಕ್ವಶನ್ ಮಾಡಬಹುದು. ಕೇವಲ ಊಹಾಪೋಹಗಳ ಆಧಾರದ ಮೇಲೆ ನೀವೇನ್ ಮಾಡಕ್ ಬರೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಕ್ ಬರೋದಿಲ್ಲ ಅಂತ ಇಲ್ಲಿಗೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಆರ್ಟಿಕಲ್ 122 ಏನ್ ಮಾಡ್ತೈತಿ ಅಂತಂದ್ರೆ, ಪಾರ್ಲಿಮೆಂಟ್ಗೆ ರಕ್ಷಣೆಯನ್ನ ಕೊಡ್ತೈತಿ. ಎಲ್ಲಿ? ಜುಡಿಷಿಯಲಿ ಇಂಟರ್ವೆನ್ಷನ್ ದಿಂದ, ನ್ಯಾಯಾಂಗದ ಅತಿಕ್ರಮಣದಿಂದ ಪಾರ್ಲಿಮೆಂಟ್ಗೆ ಏನ್ ಕೊಡ್ತೈತಿ? ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಇದು ಗೊತ್ತಿರಬೇಕು. ಆಮೇಲೆ ಆರ್ಟಿಕಲ್ 122 ಸಪರೇಷನ್ ಆಫ್ ಪವರ್ ಗಳ ಬಗ್ಗೆ ಹೇಳ್ತೈತಿ, ಅಧಿಕಾರಗಳ ವಿಭಜನೆ ಹೇಳ್ತೈತಿ. ಈ ಗೆರೆದಕ್ಕೆ ನೀನು ಬರಂಗಿಲ್ಲ, ಆ ಗೆರೆದಕ್ಕೆ ನಾನು ಬರಂಗಿಲ್ಲ, ಮಾತಾಗಿರ್ಬೇಕು ಹಂಗಿರು. ಆಮೇಲೆ ಮತ್ತೇನ್ ಹೇಳ್ತೈತಿ? ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ನೀವು ಕೋರ್ಟ್ಗೆ ಕ್ವಶನ್ ಮಾಡಬಹುದು ಅಂತಾನೆ ಹೇಳ್ತೈತಿ. ಸಂವಿಧಾನದ ಉಲ್ಲಂಘನೆ ಮತ್ತು ಹಕ್ಕುಗಳ ಉಲ್ಲಂಘನೆ, ಬೇಸಿಕ್ ಸ್ಟ್ರಕ್ಚರ್ಗಳ ಉಲ್ಲಂಘನೆ, ಇವೇನೇನು ಉಲ್ಲಂಘನೆಗಳದಾವಲ್ಲ ಅದರ ಆಧಾರದ ಮೇಲೆ ನೀವು ಕ್ವಶನ್ ಮಾಡಬಹುದು. ಯಾವಾಗ? ಕಾನೂನು ತಯಾರಾದಾಗ. ಶಾಸಕಾಂಗದಿಂದ ಕಾನೂನು ತಯಾರಾಗಿ ಬತ್ತು ಅಂತಂದ್ರೆ, ಶಾಸಕಾಂಗದಿಂದ ಶಾಸನ ಹೊರಗೆ ಬಂದಾಗ ಆ ಶಾಸನವನ್ನ ನೀವು ಕಾನೂನಿನ ಅಡಿಯಲ್ಲಿ ಕ್ವಶನ್ ಮಾಡಬಹುದು. ಇದು ಸಂವಿಧಾನದ ಉಲ್ಲಂಘನೆ ಮಾಡ್ತೈತಿ, ಅಥವಾ ಇದು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ತೈತಿ, ಅಥವಾ ಕೇಶವಾನಂದ ಭಾರತಿಯವರ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಉಲ್ಲಂಘನೆ ಮಾಡ್ತೈತಿ ಅನ್ನೋದರ ಆಧಾರದ ಮೇಲೆ ನೀವು ಕ್ವಶನ್ ಮಾಡಬಹುದೇ ಹೊರತಾಗಿ ಆ ಕಾನೂನು ತಗೊಂಡ್ಬರುವ ದಾರಿಯನ್ನ ನೀವು ಕ್ವಶನ್ ಮಾಡಂಗಿಲ್ಲ. ಈಗ ಒಂದು ಕಾನೂನನ್ನ ತಗೊಂಡ್ಬರ್ಬೇಕು ಅಂತಂದ್ರೆ ಅದನ್ನ ಸಂಸತ್ತಿನಲ್ಲಿ ಮಂಡನೆ ಮಾಡಬೇಕು. ಮಂಡನೆ ಮಾಡಿದ ನಂತರ ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು, ಥರ್ಡ್ ರೀಡಿಂಗು ಮಾಡಬೇಕು. ಆಮೇಲೆ ಬಹುಮತದ ಮೂಲಕ ಪಾಸ್ ಆಗಬೇಕು. ಆಮೇಲೆ ರಾಜ್ಯಸಭೆಗೆ ಹೋಗ್ಬೇಕು ಅಥವಾ ಲೋಕಸಭೆಗೆ ಬರಬೇಕು. ಅಲ್ಲಿನೂ ಇವೆಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಆಮೇಲೆ ಏನಾಗಬೇಕು? ರಾಷ್ಟ್ರಪತಿಯವರ ಸಹಿ ಆಗಬೇಕು. ಈ ಪ್ರೊಸೀಜರ್ಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿತ್ತು ಅಂತಂದ್ರೆ ಅದರ ಆಧಾರದ ಮೇಲೆ ನೀವು ಕ್ವಶನ್ ಮಾಡುವಂಗಿಲ್ಲ. ಪ್ರೊಸೀಜರ್ ಹಾದಿಯ ಆಧಾರದ ಮೇಲೆ, ದಾರಿಯ ಆಧಾರದ ಮೇಲೆ ನೀವು ಕ್ವಶನ್ ಮಾಡಂಗಿಲ್ಲ. ಆದ್ರೆ ಗಮ್ಯದ ಆಧಾರದ ಮೇಲೆ, ಏನು ಉದ್ದೇಶದ ಆಧಾರದ ಮೇಲೆ ಕ್ವಶನ್ ಮಾಡ್ಬೋದು. ಯಾವಾಗ ಕಾನೂನು ಜಾರಿಯಾಗಿ ಬರುತ್ತೋ ಆವಾಗ ಕಾನೂನಿನ ಸಂವಿಧಾನಾತ್ಮಕತೆಯನ್ನ ಪ್ರಶ್ನಿಸಿ ನೀವು ಕ್ವಶನ್ ಮಾಡಬಹುದು. ದೇರ್ ಇಸ್ ನೋ ಬಾರ್ ಎಟ್ ಆಲ್, ಬಟ್ ಬಾರ್ ಟು ದಿ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಡು ನಾಟ್ ಎನ್ಕ್ವೈರ್ ದಿ ಪ್ರೊಸೀಜರ್ ಆಫ್ ದಿ ಪಾರ್ಲಿಮೆಂಟ್. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 122 ಬಗ್ಗೆ. ಈಗ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಭಾರತ ಸಂವಿಧಾನದ 122ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ರಾಷ್ಟ್ರಪತಿ ಅಧಿಕಾರಗಳನ್ನ ಕೇಳಿದ್ರೆ ಇಲ್ಲ. ಇನ್ನ ಜಂಟಿ ಅಧಿವೇಶನ ಅಂತ ಕೇಳಿದ್ರೆ ಇಲ್ಲ. ಇನ್ನು ಉಳಿದಿರೋದು ಯಾವುದು? ಸರ್ವೋಚ್ಚ ನ್ಯಾಯಾಲಯಗಳ ಅಧಿಕಾರಗಳ ಬಗ್ಗೆ ಏನಂತ ಕೇಳಿದ್ರೆ ಆರ್ಟಿಕಲ್ 122ನೇ ಈಗಲೇ ಡಿಸ್ಕಷನ್ ಮಾಡಿವಿ. ಅಲ್ಲಿ ಏನ್ ಹೇಳಕತೈತಿ? ಕೇವಲ ಸಂಸತ್ತಿನ ಕಲಾಪಗಳಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಅಂದ್ರ ಇದು ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿ. ಸಂಸತ್ತಿನ ಕಲಾಪಗಳನ್ನ ವಿಚಾರಣೆ ನಡೆಸದಂತೆ ನ್ಯಾಯಾಲಯಗಳಿಗೆ ನಿರ್ಬಂಧ ಹೇರ್ತೈತಿ. ಪ್ರೊಸೀಜರ್ಗಳ ಬಗ್ಗೆ ಕ್ವಶನ್ ಮಾಡಕ್ ಬರೋದಿಲ್ಲ. ಎಲ್ಲಿ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ. ಇದು ಕಲಾಪದ ದೃಷ್ಟಿಯಿಂದ ಏನು ಕಲಾಪಗಳಿಗೆ ನ್ಯಾಯಿಕ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ನ್ಯಾಯಾಂಗದಿಂದ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ನ್ಯಾಯಿಕ ಪ್ರೊಟೆಕ್ಷನ್ ಅಲ್ಲ, ನ್ಯಾಯಾಂಗದಿಂದ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಅಂದ್ರೆ ಯಾವಾಗ ಯಾವ ಸಮಯಕ್ಕೆ ಯಾವ ವಿಷಯದ ಅರ್ಜೆನ್ಸಿ ಐತಲ್ಲ ಅದರ ಆಧಾರದ ಮೇಲೆ ನೀವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು ಅಂತ ಇದು ಗೊತ್ತಿರ್ಬೇಕು ನಮಗೆ. ಈ ಪ್ರೊಸೀಜರ್ ನಲ್ಲಿ ಬಡದಾರಲ್ಲ ಹಂಗೇನೆ ನಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಇಂಟರ್ನಲ್ ಲಾಗಳ ವೈಲೇಷನ್ ಆದಾಗ ನೀನು ಕೋರ್ಟ್ಗೆ ಹೋಗುವಂಗಿಲ್ಲ. ಆದ್ರೆ ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆದಾಗ ಹೋಗ್ಬೋದು. ಇದು ನಮಗೆ ಗೊತ್ತಿರಬೇಕು. ಎರಡನೇ ಕ್ವಶನ್ ಏನ್ ಕೇಳಾಕತ್ತೈತಿ ಅಂತಂದ್ರೆ, ಭಾರತ ಸಂವಿಧಾನದ 122 ಉಪಬಂಧ 1ನೇ ವಿಧಿಯ ಪ್ರಕಾರ ಸಂಸತ್ತಿನ ಯಾವುದೇ ಕಲಾಪಗಳ ಸಿಂಧುತ್ವವನ್ನ ಯಾವ ಆಧಾರದ ಮೇಲೆ ಪ್ರಶ್ನಿಸುವಂತಿಲ್ಲ. ಸಿಂಧುತ್ವವನ್ನ ಯಾವ ಆಧಾರದ ಮೇಲೆ ಪ್ರಶ್ನೆ ಮಾಡುವಂತಿಲ್ಲ ಅಂತ ಕೇಳಿದ್ರೆ ಒಂದನೇದು ಉತ್ತರ ಹೇಳ್ತಾರೆ, ಸಂಸತ್ತಿನ ಗೈರು ಹಾಜರಿಯ ಮೇಲೆ, ಸಂಸತ್ತಿನ ಸದಸ್ಯರ ಗೈರು ಹಾಜರಿಯ ಮೇಲೆ. ನಾನು ಇವತ್ತು ಅಬ್ಸೆಂಟ್ ಇದ್ದೀನಿ ಸರ್, ನನ್ನ ಗೈರು ಹಾಜರಿಯಲ್ಲಿ ಇವರು ಲಾ ಪಾಸ್ ಮಾಡ್ಯಾರೋ ಅನ್ನೋದರ ಆಧಾರದ ಮೇಲೆ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಕ್ ಬರ್ತೈತೇನೋ? ಇಲ್ಲ. ಮಸೂದೆಯ ಮೇಲಿನ ಚರ್ಚೆಗಳು, ಸರ್ ಇವರು ಸರಿಯಾಗಿ ಈ ಬಿಲ್ ಮೇಲೆ ಡಿಸ್ಕಷನ್ ಮಾಡಿಲ್ಲ ಅನ್ನೋದರ ಆಧಾರದ ಮೇಲೆ ನೀವು ಕ್ವಶನ್ ಮಾಡಕ್ ಬರ್ತೈತೇನೋ? ಇಲ್ಲ. ಕಾರ್ಯವಿಧಾನದ ಯಾವುದೇ ಕ್ರಮಬದ್ಧವಲ್ಲದ ದೋಷದ ಮೇಲೆ, ಅಂದ್ರೆ ಈ ಪ್ರೊಸೀಜರ್ ನಲ್ಲಿ ಏನಾದ್ರೂ ಇರೆಗ್ಯುಲಾರಿಟಿ ಇತ್ತು ಅಂತಂದ್ರೆ, ಸರ್ ಇವತ್ತು ಇದನ್ನ ಡಿಸ್ಕಷನ್ ಮಾಡಬೇಕಾಗಿತ್ತು, ಅಥವಾ ಸರ್ ಇವರು ಡಿಸ್ಕಷನ್ ಮಾಡಲಾರ್ದೇನೆ ಬಿಲ್ ಪಾಸ್ ಮಾಡಿದಾರ, ಈ ಆಧಾರದ ಮೇಲೆ ನೀವೇನಾದ್ರೂ ಕ್ವಶನ್ ಮಾಡಕ್ ಬರುತ್ತೆ ಅಂತ ಕೇಳಿದ್ರೆ ಇಲ್ಲ. ಹಂಗಾದ್ರೆ ಆನ್ಸರ್ ಯಾವುದು? ಏನ್ ಬರೆಯಕತ್ತಾರೆ? ಯಾವುದರ ಆಧಾರದ ಮೇಲೆ ಪ್ರಶ್ನಿಸುವಂತಿಲ್ಲ ಅಂತ. ಅಂದ್ರೆ ಇದರ ಆಧಾರದ ಮೇಲೂ ಪ್ರಶ್ನೆ ಮಾಡಕ್ ಬರೋದಿಲ್ಲ, ಇದರ ಆಧಾರದ ಮೇಲೂ ಪ್ರಶ್ನೆ ಮಾಡಕ್ ಬರೋದಿಲ್ಲ, ಆಮೇಲೆ ಇದರ ಆಧಾರದ ಮೇಲೂ ಪ್ರಶ್ನೆ ಮಾಡಕ್ ಬರೋದಿಲ್ಲ. ಹಂಗಾದ್ರೆ ಆನ್ಸರ್ ಯಾವುದು? ಮೇಲಿನ ಎಲ್ಲವೂ.
ಈ ಮೇಗಿನ ಎಲ್ಲಾ ವಿಷಯಗಳ ಆಧಾರದ ಮೇಲೆ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ಸಂಸತ್ತಿನ ಕಲಾಪಗಳ ಸಿಂಧುತ್ವವನ್ನ ಕ್ವಶನ್ ಮಾಡಕ್ ಬರೋದಿಲ್ಲ. ಆದ್ರೆ ಯಾವುದರ ಆಧಾರದ ಮೇಲೆ ಕ್ವಶನ್ ಮಾಡಬಹುದು ಅಂತಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆ ಮತ್ತು ಹಕ್ಕುಗಳ ಉಲ್ಲಂಘನೆ, ಇವುಗಳ ಆಧಾರದ ಮೇಲೆ ನೀನು ಜುಡಿಷಿಯಲ್ ರಿವ್ಯೂ ಅನ್ನ ತಗೋಬಹುದು, ನ್ಯಾಯಿಕ ವಿಮರ್ಶೆಯನ್ನ ಮಾಡಬಹುದು. ಇದು ನಮಗೆ ಗೊತ್ತಿರಬೇಕು. ಸಂಸತ್ತಿನ ಸದಸ್ಯರ ಗೈರು ಹಾಜರಿ, ಸಂಸತ್ತಿನಲ್ಲಿ ಮಸೂದೆ ಮೇಲಿನ ಚರ್ಚೆಗಳು, ಆಮೇಲೆ ಸಂಸತ್ತಿನಲ್ಲಿ ಕಾರ್ಯಕಲಾಪಗಳ, ಇವುಗಳ ಆಧಾರದ ಮೇಲೆ ನೀವು ಯಾವುದೇ ವಿಷಯವನ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಕ್ವಶನ್ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಆರ್ಟಿಕಲ್ 122 ಉಪಬಂಧ 1 ಹೇಳ್ತೈತಿ. ಇದು ನಮಗೆ ಗೊತ್ತಿರಬೇಕು. ಮೂರನೇ ಕ್ವಶನ್, ಸಂಸತ್ತಿನ ಕಾರ್ಯವಿಧಾನ ಅಥವಾ ನಡವಳಿಕೆಯನ್ನು ನಿಯಂತ್ರಿಸುವ ಅಥವಾ ಸದನದಲ್ಲಿ ಕ್ರಮವನ್ನು ಕಾಯ್ದುಕೊಳ್ಳುವ ಅಧಿಕಾರವನ್ನು ಹೊಂದಿರುವ ಸಂಸತ್ತಿನ ಯಾವುದೇ ಅಧಿಕಾರಿ ಅಥವಾ ಸದಸ್ಯರು ಆ ಅಧಿಕಾರವನ್ನ ಚಲಾಯಿಸುವಾಗ ಯಾವುದರ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ಕೇಳಕತ್ತಾರ. ಅಂದ್ರೆ ಲೋಕಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯ ಚೇರ್ಮನ್ ಇವರಿಬ್ರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಯಾವುದರ ವ್ಯಾಪ್ತಿಗೆ ಒಳಪಡೋದಿಲ್ಲ, ಯಾವುದರ ಜುರಿಡಿಕ್ಷನ್ ಒಳಗೆ ಬರಂಗಿಲ್ಲ ಅಂತ ಕೇಳಕತ್ತಾರ. ಭಾರತೀಯ ಚುನಾವಣಾ ಆಯೋಗ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ನ್ಯಾಯಾಲಯ ಮತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇವ್ರ ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ ಕೇಳ್ತಾರೆ. ಈಗ ನೋಡ್ರಿ, ಏನಾದ್ರೂ ತಪ್ಪು ನಡೆದಿತ್ತು ಅಂತಂದ್ರೆ ಅದನ್ನ ಕ್ವಶನ್ ಮಾಡೋರು ಯಾರು ಅಂತಂದ್ರೆ ನ್ಯಾಯಾಂಗದವ್ರು. ಏನೋ ತಪ್ಪು ನಡೆದ ಸರ ಎಲ್ಲಿ ಕ್ವಶನ್ ಮಾಡ್ಬೇಕು? ಅದನ್ನ ಚುನಾವಣಾ ಆಯೋಗದ ಮುಂದೆ ಕ್ವಶನ್ ಮಾಡ್ತೀರಿ? ಇಲ್ಲ. ರಾಷ್ಟ್ರಪತಿ ಮುಂದೆ ಕ್ವಶನ್ ಮಾಡ್ತೀರಿ? ಇಲ್ಲ. ರಾಷ್ಟ್ರಪತಿಗೆ ಎನ್ಕ್ವೈರಿ ಮಾಡೋ ಪವರೇ ಇಲ್ಲ. ಪ್ರಧಾನಮಂತ್ರಿ ಕ್ವಶನ್ ಮಾಡ್ತೀರಿ? ಅವನು ಸಪರೇಟ್ ಲೆಕ್ಕ, ಅವನು ಸಂಬಂಧ ಇಲ್ಲ ಇದಕ್ಕೆ. ಹೌದಾ? ಎಲ್ಲಿ ಕ್ವಶನ್ ಮಾಡ್ಬೇಕು? ನ್ಯಾಯಾಂಗದ ಮುಂದೆ ಕ್ವಶನ್ ಮಾಡ್ಬೇಕು. ಏನೋ ತಪ್ಪು ನಡೆದ, ಏನೋ ಇರ್ರೆಗ್ಯುಲಾರಿಟೀಸ್ ಆಗ್ಯದ, ಏನೋ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗ್ಯದ ಅಂತೇಳಿ ಹೇಳೋರು ಯಾರಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಅದಕ್ಕೊಂದು ಸಪರೇಟ್ ಆಗಿ ವಿಂಗ್ ಅದ, ಅದ್ರ ಹೆಸರು ನ್ಯಾಯಾಂಗ. ಆ ನ್ಯಾಯಾಂಗದವ್ರು ಹೇಳ್ಬೇಕು, ಇಲ್ಲ ಇದು ತಪ್ಪೈತಿ, ಇದು ಸರಿ ಐತಿ. ಹಂಗಾದ್ರೆ ನೀನು ಯಾರಿಗೆ ಪ್ರೊಟೆಕ್ಷನ್ ಅನ್ನ ಕೊಡಕತ್ತೀರಿ? ಯಾರು ಸಂಸತ್ತಿನ ಅಧಿಕಾರಿ ಯಾರು, ಪ್ರಿಸೈಡಿಂಗ್ ಆಫೀಸರ್ ಯಾರು, ಅವರಿಗೆ ಪ್ರೊಟೆಕ್ಷನ್ ಕೊಡಕತ್ತೀರಿ. ಯಾರ ವಿರುದ್ಧ ಪ್ರೊಟೆಕ್ಷನ್ ಕೊಡಕತ್ತೀರಿ? ನ್ಯಾಯಾಂಗದ ವಿರುದ್ಧ ಪ್ರೊಟೆಕ್ಷನ್ ಕೊಡಕತ್ತೀರಿ. ಯಾವುದರ ಸಲುವಾಗಿ? ಸಂಸತ್ತಿನಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಾಕ ಅವ್ನು ಏನೇ ಕ್ರಮಗಳನ್ನ ಕೈಗೊಂಡ್ರು ಅದು ನ್ಯಾಯಾಂಗದ ವ್ಯಾಪ್ತಿಗೆ ಬರೋದಿಲ್ಲ. ಅದರ ಸಂಬಂಧ ನೀವು ನ್ಯಾಯಾಂಗದ ವಿರುದ್ಧ ಅವ್ನಿಗೆ ಏನ್ ಮಾಡಕತ್ತೀರಿ? ಪ್ರೊಟೆಕ್ಷನ್ ಅನ್ನ ಕೊಡಕತ್ತೀರಿ. ಇದು ನಮಗ್ ಗೊತ್ತಿರಬೇಕು. ರಾಷ್ಟ್ರಪತಿದು ಕೆಲಸನೇ ಇಲ್ಲ, ಪ್ರಧಾನಮಂತ್ರಿ ಸಂಬಂಧನೇ ಇಲ್ಲ, ಭಾರತೀಯ ಚುನಾವಣಾ ಆಯೋಗ ಇದಕ್ಕೂ ಅದಕ್ಕೂ ಏನೇನೂ ಇಲ್ಲ. ಹೌದಾ? ಏನು ಆರ್ಟಿಕಲ್ 122 ಒಂದು ಸಂಸತ್ತನ್ನ ಪ್ರೊಟೆಕ್ಷನ್ ಮಾಡ್ತೈತಿ, ಇನ್ನೊಂದು ಎರಡನೇದು ಸಂಸತ್ತಿನ ಕಾರ್ಯಕಲಾಪಗಳನ್ನ ಪ್ರೊಟೆಕ್ಷನ್ ಮಾಡ್ತೈತಿ, ಎರಡನೇದು ಸಂಸತ್ತಿನ ಅಧಿಕಾರಿಗಳನ್ನ ಪ್ರೊಟೆಕ್ಷನ್ ಮಾಡ್ತೈತಿ. ಯಾವುದರ ವಿರುದ್ಧ? ನ್ಯಾಯಾಂಗದ ವಿಮರ್ಶೆಯ ವಿರುದ್ಧ. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ಇರ್ರೆಗ್ಯುಲಾರಿಟಿ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ, ಪ್ರೊಸೀಜರ್ ನಲ್ಲಿ ಇರ್ರೆಗ್ಯುಲಾರಿಟಿ ಆಗಿದೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರೊಟೆಕ್ಷನ್ ಮಾಡ್ತೈತಿ. ಬೇರೆ ಯಾವುದು ವಿಷಯಕ್ಕಲ್ಲ, ನೆನಪಲ್ಲಿ ಅದು. ಇರ್ರೆಗ್ಯುಲಾರಿಟಿ, ಓನ್ಲಿ ಬೇಸ್ ಇಸ್ ಇರ್ರೆಗ್ಯುಲಾರಿಟಿ ಆಫ್ ದಿ ಪ್ರೊಸೀಜರ್, ನಥಿಂಗ್ ಎಲ್ಸ್. ಅದನ್ನ ಬಿಟ್ಟರೆ ಬೇರೆ ಯಾವುದು ಇಲ್ಲ, ನಮಗೆ ಗೊತ್ತಿರೋದು. ಇನ್ನೊಂದು ಕ್ವಶನ್ ಅದ, ಕೊನೆಯದಾಗಿ ಅದನ್ನ ನೋಡಿ ಡಿಸ್ಕಷನ್ ಮಾಡಿ ಕೊನೆ ಮಾಡುವ. ವಾಟ್ ಇಸ್ ದಿ ಮೇನ್ ಅಬ್ಜೆಕ್ಟಿವ್ ಆಫ್ ದಿ ಆರ್ಟಿಕಲ್ 122 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. ಮುಖ್ಯ ಉದ್ದೇಶ, 122ನೇ ವಿಧಿಯ ಮುಖ್ಯ ಉದ್ದೇಶ, ವಿಧಿಯಲ್ಲ ವಿಧಿಯ ಮುಖ್ಯ ಉದ್ದೇಶ ಏನು ಅಂತ ಏನ್ ಕೇಳಕತ್ತಾರ? ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಪ್ರತ್ಯೇಕತೆಯನ್ನು ಎತ್ತಿ ಹಿಡಿಯುವುದು ಮತ್ತು ನ್ಯಾಯಾಂಗದ ಹಸ್ತಕ್ಷೇಪವನ್ನು ತಡೆಯುವುದು. ಎಸ್, ಇಟ್ ಈಸ್ ಅನ್ ಆನ್ಸರ್. ಇದು ಆನ್ಸರ್. ಏನು ಆರ್ಟಿಕಲ್ 122 ಏನ್ ಹೇಳ್ತೈತಿ? ಇಟ್ ಈಸ್ ಅನ್ ಕ್ಲಿಯರ್ ಕಟ್ ಸಪರೇಷನ್ ಆಫ್ ದಿ ಪವರ್ಸ್. ಅಧಿಕಾರದ ವಿಭಜನೆಯ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತೈತಿ. ಈ ಗೆರೆ ದಾಟಿ ನೀ ಬರಂಗಿಲ್ಲ, ಈ ಗೆರೆ ದಾಟಿ ನಾ ಬರಂಗಿಲ್ಲ, ನಂದು ನೀ ಡಿಸ್ಕಷನ್ ಮಾಡಂಗಿಲ್ಲ, ನಿಂದ ನಾ ಕ್ವಶನ್ ಮಾಡಂಗಿಲ್ಲ. ಯಾವ್ದ್ರ ನಡ್ಬರ್ಕ? ಸಂಸತ್ತು ಮತ್ತು ನ್ಯಾಯಾಂಗ, ಇವೆರಡರ ನಡ್ಬರ್ಕ. ಶಾಸಕಾಂಗ ಅಂದ್ರೆ ಸಂಸತ್ತು, ಎಲ್ಲಿ ಶಾಸನವನ್ನ ಮಾಡುವ ಮನೆ ಇದೆಯೋ ಅದು ಶಾಸಕಾಂಗ. ಶಾಸಕಾಂಗ ಮಾಡೋದು, ಶಾಸನವನ್ನ ಮಾಡೋದು ಯಾವುದು? ನಮ್ಮಲ್ಲಿ ದೇಶಕ್ಕಾಗಿ ಶಾಸನವನ್ನ ಮಾಡೋದು ಸಂಸತ್ತು. ಅದು ನಮಗೆ ಗೊತ್ತಿರಬೇಕು. ಈ ಸಂಸತ್ತಿನಲ್ಲಿ ನಡೆಯುವ ಹಸ್ತಕ್ಷೇಪಗಳನ್ನ, ನ್ಯಾಯಾಂಗದ ಹಸ್ತಕ್ಷೇಪವನ್ನ ತಡೆಗಟ್ಟುವ ಸಲುವಾಗಿ ಆರ್ಟಿಕಲ್ 122 ಬರೆದ್ರು. ಸಂವಿಧಾನದ ನಿರ್ಮಾತೃಗಳು ಭಾರಿ ಶಾಣ್ಯರು. ಅವ್ರನ್ನ ಇವ್ರ ಕೈಯಾಗಿಟ್ರು, ಇವ್ರನ್ನ ಅವ್ರ ಕೈಯಾಗಿಟ್ರು, ತಾವು ಪಾರಾದ್ರು. ಇರ್ಲಿ. ನ್ಯಾಯಾಂಗಕ್ಕೆ ಹೆಚ್ಚಿನ ಅಧಿಕಾರವನ್ನ ನೀಡುವುದು, ಟು ಗಿವ್ ದಿ ಮೋರ್ ಪವರ್ಸ್ ಟು ದಿ ಜುಡಿಷಿಯರಿ ಅಂತ ಕೇಳಿದ್ರೆ ಇಲ್ಲ. ಜುಡಿಷಿಯರಿ ಪವರ್ ಅನ್ನ ಕರ್ಟೈಲ್ ಮಾಡಕತ್ತೈತಿ ಇಲ್ಲಿ. ನ್ಯಾಯಾಂಗದ ಅಧಿಕಾರವನ್ನ ಕಡಿಮೆ ಮಾಡಕತ್ತೈತಿ. ನೀನು ಕ್ವಶನ್ ಮಾಡೋದಿಲ್ಲ ಅಂತಂದ್ರೆ ನಿನ್ನ ಅಧಿಕಾರವನ್ನ ಕಡಿಮೆ ಮಾಡ್ಕೊಂಡಂಗ. ಹೌದಾ? ಇರ್ಲಿ. ಸಂಸತ್ತಿನ ಸದಸ್ಯರಿಗೆ ವಿಶೇಷ ಸವಲತ್ತುಗಳನ್ನು ರದ್ದುಗೊಳಿಸೋದು, ಇದು ಜನ್ಮದಾಗ ಸಾಧ್ಯ ಇಲ್ಲ. ಯಾವ್ದು ಬೇಕಾದ ಗೌರ್ಮೆಂಟ್ ಬರಲಿ, ಸಂಸತ್ತಿನ ಸದಸ್ಯರಿಗೆ ವಿಶೇಷ ಸವಲತ್ತುಗಳನ್ನು ರದ್ದು ಮಾಡಿತು ಅಂತಂದ್ರೆ ನಾವು ಭಾರತದಾಗ ಇಲ್ಲ ಅಂತ. ಅಧಿಕಾರದ ಮದ ಎಷ್ಟಿರ್ತೈತಿ ಅನ್ನೋದು ಬೇರೆನೇ ಇರ್ತೈತಿ, ಅದನ್ನು ನೋಡ್ಬೇಕು ನೀವು. ಚೀಸ್ ಇರ್ತೈತಿ. ಸಂಸತ್ತನ್ನು ನ್ಯಾಯಾಲಯದ ವ್ಯಾಪ್ತಿಗೆ ತರುವುದು ಅಂತಂದ್ರೆ ಇದು ಒಂಥರ ಸಪರೇಷನ್ ಆಫ್ ಪವರ್ ಅವಹೇಳನ ಮಾಡಿದಂಗೆ. ಅಧಿಕಾರ ವಿಭಜನೆ ಅಂತಕ್ಕಂಥ ತತ್ವವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ತೆಗೆದು ಹಾಕ್ತಿವಿ. ಹೌದಾ? ಈ ರೀತಿ ಆಯ್ತು ಅಂತಂದ್ರೆ ಅದಕ್ಕೆ ಸಂಸತ್ತು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ, ನ್ಯಾಯಾಲಯ ಸಂಸತ್ತಿನ ವ್ಯಾಪ್ತಿಗೆ ಬರೋದಿಲ್ಲ. ಇದು ನಮಗೆ ಗೊತ್ತಿರ್ಬೇಕು. ಇದಕ್ಕೆ ನಾವು ಸಪರೇಷನ್ ಆಫ್ ಪವರ್ಸ್ ಅಂತ ಕರಿತೀವಿ. ಇದೇ ವಿಶೇಷತೆ ಇದ್ರದ್ದು ಗೊತ್ತಿರ್ಬೇಕು ನಮಗೆ. ಇಲ್ಲಿ ಉತ್ತರ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 122 ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ರೆ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ಪ್ರತ್ಯೇಕತೆಯನ್ನ ಎತ್ತಿ ಹಿಡಿಯುವುದು ಮತ್ತು ನ್ಯಾಯಾಂಗದ ಹಸ್ತಕ್ಷೇಪವನ್ನ ತಡೆಯುವುದು. ದಿಸ್ ಇಸ್ ಅನ್ ಓನ್ಲಿ ಆನ್ಸರ್.
ಉಳ್ಕದೆಲ್ಲ ತಪ್ಪು. ಇದಿಷ್ಟು ಮಾಹಿತಿ ಆರ್ಟಿಕಲ್ 122 ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 123 ಬಗ್ಗೆ ಡಿಸ್ಕಷನ್ ಮಾಡಿ ಟೋಟಲಿ ಏನು ಕೇಂದ್ರ ಸರ್ಕಾರವನ್ನ ಮುಗಿಸೋಣ, ಮುಂದೆ ನ್ಯಾಯಾಂಗದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆರ್ಟಿಕಲ್ 123 ಕಡೆಯ ಅಸ್ತ್ರ ಸರ್ಕಾರಕ್ಕೆ ಕೊಟ್ಟಿರೋದು. ಇದನ್ನ ಯಾವಾಗ ಬಳಸ್ಕೋಬೇಕು, ಹೆಂಗೆ ಬಳಸ್ಕೋಬೇಕು ಅನ್ನೋದರ ಆಧಾರ ಆರ್ಟಿಕಲ್ 123 ಹೇಳ್ತೈತಿ. ಹೌದಾ? ಏನು ಸುಗ್ರೀವಾಜ್ಞೆಗಳ ಬಗ್ಗೆ, ಆರ್ಡಿನೆನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತೈತಿ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಆರ್ಟಿಕಲ್ 122 ಬಗ್ಗೆ ಮಾಹಿತಿ ಇಷ್ಟು. ಇದನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಈ ಮೋಸ್ಟ್ಲಿ KS 7ನೇ ತಾರೀಕು 7/7/2026 ಕಾಲೌಟ್ ಆಗಬಹುದು ಅನ್ನೋ ಚಾನ್ಸಸ್ ಇದೆ. ಹೀಗಾಗಿ ಬ್ರೀಫ್ ಎಕ್ಸ್ಪ್ಲನೇಷನ್ ಬೇಕೇ ಬೇಕು. ಎಲ್ಲರೂ ಯಾರ್ಯಾರು KS ಗೆ ತಯಾರು ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಅನುಕೂಲ ಆಗತ್ತೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ರಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.